ಸಾಗುವಳಿ. ಮರಳಿ ಮಣ್ಣಿನತ್ತ ಸಾಗುತ್ತಾ ನಾ ಸಾಗುವಳಿಯತ್ತ. ಮಣ್ಣು, ಮೃತ್ತಿಕೆ, ಧೂಳು, ಮಿಟ್ಟಿ, ಮಟ್ಟಿ. ಮಣ್ಣು ಅರ್ಥ ಆದವಂಗೆ ಎಲ್ಲವೂ ಸುಲಭ. ಮಣ್ಣು ಕೈ ಹಿಡಿದ್ರೆ ಮೃತ್ಯುನು ಕರ ಜೋಡಿಸುತ್ತೆ. ಜೀವ ಸೃಷ್ಟಿಯಿಂದ ಹಿಡಿದು ಜೀವಾವಶೇಷದ ತನಕ ಮೃತ್ಯುವನ್ನು ಒಳಗೊಂಡಂತೆ ಇರುವ ಈ ಮಣ್ಣು ಎಲ್ಲಿಂದ ಬಂತು? ಯಾಕಾಗಿ ಬಂತು? ಯಾರ ಕೋರಿಕೆಯ ಮೇರೆಗೆ ಬಂತು? ಹಾಗೊಂದು ವೇಳೆ ಭೂಮಿ ಮೇಲೆ ಮಣ್ಣಿಗೆ ಸೃಷ್ಟಿಕರ್ತ ಇದ್ದು ಹೋಗಿದಾರ ಹೇಗೆ? ಈ ಸಂದರ್ಭದಲ್ಲಿ ಮಹಾತ್ಮರೊಬ್ಬರು ಹೇಳಿದಂಥ ಮಾತುಗಳು ನನಗೆ ನೆನಪಾಗ್ತಾ ಇದ್ದಾವೆ. ಮನುಷ್ಯರು ಎಲ್ಲವನ್ನು ಗೆದ್ದು ತಮ್ಮನ್ನು ತಾವೇ ಮರುಸೃಷ್ಟಿ ಮಾಡಿಕೊಳ್ಳುವ ಮಾರ್ಗವನ್ನು ಕಂಡುಕೊಂಡು ಭೂತತ್ವವನ್ನು ಅರೆದು ಕುಡಿದು ಬೀಗಿ ಇನ್ನೇನು ಬಾಕಿ ಉಳಿದಿಲ್ಲ ಎಂದುಕೊಂಡು ತಮ್ಮ ಸೃಷ್ಟಿಕರ್ತರನ್ನು ಹೋಗಿ ಭೇಟಿ ಮಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಸಿದ್ಧಿ, ಸಿದ್ಧಾಂತ, ತತ್ವ, ಅದ್ವೈತ, ವೇದಾಂತ ದರ್ಶನಗಳೆಲ್ಲವನ್ನು ನಿದರ್ಶಿಸಿ ನಿರೂಪಿಸಿ ಭಗವಂತನ ಕಡೆ ಕಣ್ಣು ಹಾಯಿಸಿ, ನಾವು ನಿಮ್ಮ ಸರಿಸಾಮಾನರಲ್ಲವೇ ದೇವ? ಸೃಷ್ಟಿಕರ್ತ ಹೌದಲ್ಲವೋ ಎಂಬಂತೆ ವಿಶಿಷ್ಟ ರೀತಿಯಲ್ಲಿ ಕತ್ತಾಡಿಸಿ ಮಂದಸ್ಮಿತರಾಗಿ, ಎಲ್ಲ ಸರಿ ಆದರೆ ನಿಮ್ಮ ಮಣ್ಣನ್ನ ನೀವೇ ಮಾಡ್ಕೊಳ್ಳಿ, ಅದಾದ್ಮೇಲೆ ಸಮಾನಾಂತರ ರೇಖೆ ಹೇಳಿರಿ, ನಮ್ಮ ಸ್ಥಾನ ಮಾನ ಗೌರವ ಯಾವುದಕ್ಕೂ ಧಕ್ಕೆ ಬರದಂತೆ ಅರಿವು ಮೂಡುತ್ತೆ. ವಿಜಯೀ ಭವ. ಅನಾದಿಯ ಆ ಕಾಲದಿಂದ ಇವತ್ತಿನವರೆಗೂ ಮಣ್ಣು, ಮಡ್, ದ್ಯಾಟ್ ವಿಚ್ ಕೆನ್ ನಾಟ್ ಬಿ ರಿಕ್ರಿಯೇಟೆಡ್, ಮರು ಸೃಷ್ಟಿಯಾಗದೆ ಬಾಕಿ ಉಳಿದಿರೋ ಆ ಒಂದು ಪರಮ ಧಾತು ಮೃತ್ತಿಕೆ ಮಣ್ಣು. ಸಜೀವ ಚೈತನ್ಯ ಕಳ್ಕೊಂಡಂತಹ ಅದೇ ಮಣ್ಣು ಕೇವಲ ಮೃತ್ಯುವಾಗಿ ಮರಳಾಗುತ್ತೆ. ಅಂಥ ಮಣ್ಣಿನ ಕೈ ಹಿಡಿಯೋ ಸಕಾಲ ದಿವ್ಯಗಳಿಗೆ ಆತ್ಮನನುಗುಣದಂತಾಗಲಿ ಮೃತ್ತಿಕಾ ಮಹಾದರ್ಶನ ಸಕಾಲದಿ ಈಡೇರಲಿ ರನ್ ಮನ ತನುಗಳ ಆಶಯ. ನಾಥ.